ಆಕ್ಚುಲಿ ಎಲೆಕ್ಷನ್ ಟೈಮ್ ತುಂಬಾ ಚೆನ್ನಾಗಿ ನಡ್ತಿದೆ. ತಪ್ಪಾಡ್ಬಿಟ್ರು ರೈ ಅವರು ಅಂತಿದ್ರು. ರಿಸಲ್ಟ್ ಬಂದ್ಮೇಲೆ ಎಲ್ಲರೂ ಮಾಡಿದ್ರೆ ಕರೆಕ್ಟ್ ಅನ್ನೋಂಗಾಯ್ತು. ನಿಜಕ್ಕೂ ಏನೊಂದು ಪುತ್ತೂರಿನ ಬಿಜೆಪಿಯಲ್ಲಿ ಒಂದಷ್ಟು ಭ್ರಷ್ಟಾಚಾರ, ಬೇಸರ, ಅವಮಾನ ಕೇವಲ ಪುತ್ತೂರಿಗೆ ಮಾತ್ರ ಸೀಮಿತಲ್ಲ, ರಾಜ್ಯ ಬಿಜೆಪಿಯಲ್ಲಿ ಹಣೆ ಬರಲ್ಲ. ಇಲ್ಲ, ರಾಜ್ಯ ಬಿಜೆಪಿಯಲ್ಲೇ ಇತ್ತು. ರಾಜ್ಯ ಬಿಜೆಪಿಯಲ್ಲೇ ಭಾರಿ ಭ್ರಷ್ಟಾಚಾರ ತುಂಬಿ ಹೋಯ್ತು. ಕಡೆಗಂತೂ ಇಲೆಕ್ಷನ್ ಟೈಮಲ್ಲಂತೂ ಜನ ಕಾರ್ಯಕರ್ತರು ಸಹಿಸದ ರೀತಿಯಲ್ಲಿ ಆ ರೀತಿ ಆಯ್ತು. ನೋಡಿ, ರಿಸಲ್ಟ್ ಅಲ್ಲೂ ಅನಂತರ ಬಂದ ರಿಸಲ್ಟ್ ಅಲ್ಲೂ ಎಲ್ಲಾ ಕಾಂಗ್ರೆಸ್ ಪರವಾಗಿ ಹೋಗಿದೆ ಅಂತ ಹೇಳಿದ್ರೆ, ಬಿಜೆಪಿ ಕಾರ್ಯಕರ್ತರ ಕೆಲಸಗಳು ಆಗ್ಬೇಕಿದ್ರು ನಾವು ದುಡ್ಡು ಕೊಟ್ಟು ಮಾಡುವಂತಹ ಪರಿಸ್ಥಿತಿ ಬಂತು. ಅದು ದುಡ್ಡು ಒಂದು ಹಂತದಲ್ಲೆಲ್ಲ 3 ಪಟ್ಟು ಕಾಂಟ್ರಾಕ್ಟ್ಗಳು ವಸೂಲು ಮಾಡುವಂಥದ್ದು, ಜನ ವಸೂಲು ಮಾಡುವಂಥದ್ದು. ನಮ್ಮ ಪುತ್ತೂರು ಕ್ಷೇತ್ರದಲ್ಲಿ ಈ ರೀತಿ ಹಾಳಾಗ್ಲಿ ಕಾರಣ ಬಡವರ ಹತ್ರ ಕೂಡ ಈ ಆಕ್ರಮ ಸಕ್ರಮ 94 ಅಲ್ಲೆಲ್ಲ ಎಕರೆಗೆ 2 ಲಕ್ಷ ರೂಪಾಯಿ ವಸೂಲು ಮಾಡ್ಲಿಕ್ಕೆ ಶುರು ಮಾಡಿ. ಅವರ ಜಾಗ, ಈಗ ನಿಮ್ಮ ಜಾಗ, ಅದು ನೀವು ಕೃಷಿ ಮಾಡಿಕೊಂಡು ಎಷ್ಟೋ ವರ್ಷದಿಂದ ಬಂದುಕೊಂಡಿರುವಂತ, ಅದನ್ನು ಆ ಬಕರು ಸಮಿತಿಯಲ್ಲಿ ಮಾಡಿಕೊಡುವಂಥದ್ದು, ಅದನ್ನು ಮಾಡ್ಲಿಲ್ಲ. ಮಾಡಿಕೊಟ್ಟು ಅವರಿಗೆಲ್ಲ 2 ಲಕ್ಷ ರೂಪಾಯಿ ಪರ್ ಎಕರೆಗೆ ಕಲೆಕ್ಷನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲದರಲ್ಲೂ ದುಡ್ಡು ಮಾಡೋಕೆ ಶುರು ಮಾಡಿದ್ರು. ಜನ ತಿರಸ್ಕರಿಸಿದ್ದಾರೆ ಅವರನ್ನು. ಈಗ ಹೌದು, ಕಾಂಗ್ರೆಸ್ ಪಕ್ಷದಿಂದ ನಾನು ಶಾಸಕನಾಗಿದ್ದೇನೆ. ಜನ ಎಲ್ಲರೂ ಒಟ್ಟಿಗೆ ಶಾಸಕನಾದ ಮೇಲೆ ನಾನು ಪಕ್ಷಾತೀತವಾಗಿ ಬಿಜೆಪಿ ಅವ್ರು ನನ್ನ ಹತ್ರ ಬಂದ್ರೆ ನಾನು ಖಂಡಿತ ಹೇಳುದಿಲ್ಲ, ನಗು ಮುಖದಿಂದ ಅವನ ಕೆಲಸವನ್ನು ಮಾಡಿಕೊಡುವಂತ ಕೆಲಸವನ್ನು ಮಾಡ್ತೀನಿ. ಅಲ್ಲ, ಇಡೀ ಕ್ಷೇತ್ರದಲ್ಲಿ ನನಗೆ ಓಟ್ ಹಾಕದವನು ಕೂಡ ಬಂದ್ರೆ, ನನಗೆ ಗೊತ್ತಿದ್ರು ಕೂಡ ಅವ್ನು ನನಗೆ ಓಟ್ ಹಾಕಿಲ್ಲ ಅಂತ ಗೊತ್ತಿಲ್ಲದ್ರೂ ಕೂಡ ನಾನು ಅವನು ಸ್ವೀಕಾರ ಮಾಡ್ತೀನಿ. ಅವನ ವಿಶ್ವಾಸಕ್ಕೆ ತಗೊಳ್ಳುವಂತ ಕೆಲಸವನ್ನು ಮಾಡ್ತೀನಿ. ಅವನು ಏನು ಕೆಲಸಕ್ಕೆ ಬಂದಿನಿ ಅದನ್ನು ಸ್ವಲ್ಪ ಮುಜುಗರ ಇಲ್ಲದೆ, ಯಾವ ರೀತಿಯ ತೊಂದರೆ ಇಲ್ಲದೆ ಮಾಡಿಕೊಡುವಂತಹ ಕೆಲಸವನ್ನು ಮಾಡಿ ಅವನ ವಿಶ್ವಾಸವನ್ನು ತಗೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾನೆ. ಜನ ಇಷ್ಟವರೆಗೆ ಸ್ವೀಕಾರ ಮಾಡಿದ್ದಾರೆ. ಸರ್, ಕರಾವಳಿ ಅಂದ ತಕ್ಷಣ ನಾವು ರಾಜ್ಯದಲ್ಲಿ ಯಾವುದೋ ನೋಡಿದಾಗ ಸೋಮು ವಿಚಾರ ತುಂಬಾ ಸೂಕ್ಷ್ಮ ಕ್ಷೇತ್ರ ಅಂತ. ನಿಜಕ್ಕೂ ಆ ರೀತಿ ಸಮಸ್ಯೆ ಇದೆಯಾ ಸರ್? ನೀವು ಕಾಂಗ್ರೆಸ್ ಶಾಸಕರಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಕರಾವಳಿಯ ಮತದಾರರಾಗಿ ಹೇಳೋದಾದ್ರೆ, ಕೋಮು ಸೂಕ್ಷ್ಮ ಅಂತ ಹೇಳಿದ್ರೆ ಇದು ಸೃಷ್ಟಿ ಮಾಡುವಂಥದ್ದು ಒಂದು ಭಾಗ, ರಾಜಕೀಯವಾಗಿ ಇದನ್ನು ಸೃಷ್ಟಿ ಮಾಡುವಂಥದ್ದು. ಯಾರು ಇಷ್ಟುವರೆಗೆ ಕೋಮು ಗಲಭೆ ಮಾಡಿ ಗೊತ್ತಿಲ್ಲದೆ ಇದಕ್ಕೆ ತೊಡಗಿಸಿಕೊಂಡು ಜೈಲು ವಾಸ ಮಾಡಿ ಬಂದಿದ್ದಾನೆ, ಅವನು ಖಂಡಿತ ಇದಕ್ಕೆ ಹೋಗುದಿಲ್ಲ. ಇವರು ಮಾಡಿದವರು ಜೈಲು ವಾಸ ಆದ ಮೇಲೆ ಅವರನ್ನು ಹಿಂದೆ ತಿರುಗಿ ನೋಡಿದವರು ಯಾರು ಇಲ್ಲ ಇಷ್ಟವರೆಗೆ. ನನಗೆ ಗೊತ್ತಿಲ್ಲ, ನಾನು ಹತ್ತಿರದಿಂದ ನೋಡಿದವನು. ಕೋಮು ಹೇಗಾಗ್ತದೆ ಅಂತ ಹೇಳಿದ್ರೆ, ಜನಗಳು ಯುವಕರು ಬಂದ ಕೂಡಲೇ ಅವರಿಗೆ ನಾವು ಕೆಲಸ ಕೊಡಿಸುವಂತ, ಉದ್ಯೋಗ ಕೊಡಿಸುವಂತ ಕೆಲಸ ನಾವು ಮಾಡುದಿಲ್ಲ. ಅವ್ರು ಇಲ್ಲಿ ಬರ್ತಾರೆ, ಅವರಿಗೆ ಉದ್ಯೋಗ ಇಲ್ಲ, ಅಂಗಡಿಯಲ್ಲಿ ಕೂಡ್ತಾರೆ, ವಾಪಸ್ ಬರ್ತಾರೆ, ಬೈಕ್ ತಗೊಳ್ತಾರೆ, ಮತ್ತೆ ರಾತ್ರಿ ಏನ್ ಮಾಡ್ತಾರೆ. ನಮ್ಮ ಏಜೆಂಟನೇ ಅದಕ್ಕೆ ನಾನು ಇಟ್ಕೊಂಡಿರೋದು. ಎಷ್ಟೋ ಸಾವಿರ ಮಕ್ಕಳು ಹೊರಗೆ ಬರ್ತಾರೆ, ಅವರಿಗೆ ಬೇರೆ ಬೇರೆ ಕೌನ್ಸಿಲಿಂಗ್ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಹೆಲ್ತ್ ಬಗ್ಗೆ ಅವರಿಗೆ ಕೌನ್ಸಿಲಿಂಗ್ ಕೊಡುವ ಕೆಲಸವನ್ನು ಮಾಡ್ತೀವಿ. ಅವರಿಗೆ CET ನೀಟಿಗೆ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು ಅಂತ ನನ್ನ ಸ್ವಂತ ಖರ್ಚಿನಲ್ಲಿ ಮಾಡ್ತೀವಿ. ಎಷ್ಟೋ ಯುವಕರನ್ನು ಈಗ ಸ್ವಂತ ಖರ್ಚಿನಲ್ಲಿ ಅವರಿಗೆ KSRTCಗೆ ಸೇರಿಸಲಿಕ್ಕೆ ಅವರಿಗೆ ಟ್ರೈನಿಂಗ್ ಕೊಡಿಸಿ, ಸರ್ಟಿಫಿಕೇಟ್ ಕೊಡಿಸಿ ಸುಮಾರು 250 ಜನರನ್ನು KSRTCಗೆ ಸೇರಿಸಿದೆ. ಆನಂತರ ಮೆಸ್ಕಾಮಿಗೆ ನಮ್ಮಲ್ಲಿ ಯಾರು ಸೇರುವುದೇ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಯಾವ್ರಿಗೆ. ನಾನು ಮೊನ್ನೆ ಸಲ ಕಂಬವನ್ನು ಹಾಕಿಸಿ 3 ದಿವಸ ಅವರಿಗೆ ಕಂಬ ಹತ್ತುವ ಟ್ರೈನಿಂಗ್ ಕೊಟ್ಟು, 100 ಮೀಟರ್ಸ್ 400 ಮೀಟರ್ ಶಾರ್ಟ್ ಪುಟ್ ಎಲ್ಲ 3 ದಿವಸ ಟ್ರೈನಿಂಗ್ ಕೊಟ್ಟು ಮೆಸ್ಕಾಮ್ ಇಂಟರ್ವ್ಯೂಗೆ ರೆಡಿ ಮಾಡ್ತಾ ಇದ್ವಿ. ಈ ರೀತಿ ಮಾಡಿದ್ರೆ ಏನಾಗ್ತದೆ ಅಂತ, ಬರೋಷ್ಟು ಕಂಪನಿಗಳು ಬಂದ ಕೂಡಲೇ ನಮ್ಮ ಆಫೀಸಲ್ಲೇ ನಾವು ಉದ್ಯೋಗ ಮೇಳ ಮಾಡೋ ಮುಖಾಂತರ ಅವ್ರಿಗೆ ಕೆಲಸ ಕೊಡಿಸುವಂತ ಕೆಲಸವನ್ನು ಮಾಡ್ತೀವಿ. ಅಂದ್ರೆ ಯುವಕರನ್ನು ಬೇರೆ ಕಡೆಗೆ ತಳ್ಳುವ ಬದಲು ಅವರು ತಂದೆ ತಾಯಿ ಏನ್ ಮಾಡ್ತಾರೆ, ಯುವತಿಯರು ಉದ್ಯೋಗ, ಅವರಿಗೆ ವಿದ್ಯಾಭ್ಯಾಸ ಮಾಡಿದ ನಂತರ ಒಂದು ಮನೆಯನ್ನು ನೋಡ್ಕೋಬೇಕು, ಆ ಮನೆಯ ಆಧಾರ ಆಗ್ಬೇಕು ಅಂತ ಕನಸು ಕಾಣ್ತಾರೆ. ಬಟ್ ಯುವಕರು ಈ ದಾರಿ ತಪ್ಪುದನ್ನು ನಿಲ್ಲಿಸುವಂತ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು. ನಿರಂತರ ಅದರ ಏನು ಅವರಿಗೆ ಉದ್ಯೋಗ ಕೊಡಿಸುವುದು, ಬೇರೆ ಬೇರೆ ಕೆಲಸಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳುವ ವಿಚಾರವನ್ನು ಮಾಡ್ತೀವಿ. ಈ ಕೋಮು ಬಗ್ಗೆ ಯಾರು ಈ ಕೋಮು ದ್ವೇಷದ ಗಲಾಟೆಗಳನ್ನು ಮಾಡ್ತಾರೆ, ನಿರ್ದಾಕ್ಷಿಣ್ಯ ಕ್ರಮ, ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ, ಅದರಲ್ಲಿ 2 ಮಾತೇ ಇಲ್ಲ. ಅವರ ಕಟ್ಟುನಿಟ್ಟಿನ ನಿರ್ದಾಕ್ಷಿಣ್ಯ ಕ್ರಮವನ್ನು ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಇಷ್ಟವರೆಗೆ ಯಾವುದೇ ಅಂತ ಕೋಮುಗಳ ಲಾ ಅಂಡ್ ಆರ್ಡರ್ ನಾವು ಯಾವ ಪಕ್ಷದ ಬಗ್ಗೆ ನೀಡುವುದಿಲ್ಲ. ಯಾವಾಗ ಕೋಮು ಗಲಭೆಗಳು ಬಂತು, ಅದು ಯಾವನೇ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ, ಅವು ಇಡೀ ಆ ಭಾಗವ ಹಾಳಾಗ್ತದೆ. ಅದಕ್ಕಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.